ಸುಮಾರು 150 ವರ್ಷಗಳ ಹಿಂದೆ ಒಂದು ಚಿಕ್ಕ ಹತ್ತಿ ವ್ಯಾಪಾರಿಯು ಭಾರತವನ್ನು ಸಂಪೂರ್ಣವಾಗಿ ಬದಲಿಸಲು ಕನಸು ಕಂಡರು. ಒಂದು ದಿನ ಅವರ ಕನಸು ಒಂದು ವ್ಯಾಪಾರದ ಸಾಮ್ರಾಜ್ಯವನ್ನು ಹುಟ್ಟುಹಾಕಿ ಭಾರತವನ್ನು ಮಾತ್ರ ಬದಲಿಸದೆ ಲಕ್ಷಾಂತರ ಭಾರತೀಯರ ಹೃದಯವನ್ನು ಗೆಲ್ಲುತ್ತದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಇದು ಟಾಟಾ ಗ್ರೂಪ್ನ ಕತೆ. ಕೇಳಲು ಸಿದ್ಧರಾಗಿರಿ. ಜಮ್ಶೆಡ್ಜಿ ಟಾಟಾ 1839ರಲ್ಲಿ ಜನಿಸಿದರು. 1858ರಲ್ಲಿ ಜಮ್ಶೆಡ್ಜಿ ಅವರ ಶಿಕ್ಷಣವನ್ನು ಪೂರ್ತಿಗೊಳಿಸಿ ತಂದೆಯೊಂದಿಗೆ ಹತ್ತಿ ವ್ಯಾಪಾರವನ್ನು ಪ್ರಾರಂಭಿಸಿದರು. ಮುಂದಿನ 10 ವರ್ಷಗಳಲ್ಲಿ ಅನೇಕ ಕಷ್ಟಗಳಿದ್ದರೂ ಅವರ ವ್ಯಾಪಾರ ಬಹಳ ದೊಡ್ಡದಾಗಿ ಬೆಳೆಯಿತು. ಆದರೆ ಜಮ್ಶೆಡ್ಜಿ ಕೇವಲ ಹತ್ತಿ ವ್ಯಾಪಾರದಲ್ಲಿ ಸಂತೋಷವಾಗಿರಲಿಲ್ಲ. ಅವರು ಸ್ವತಃ ಹತ್ತಿಯಿಂದ ಬಟ್ಟೆ ತಯಾರಿಸಲು ಪ್ರಾರಂಭಿಸಿದರು. ಅದರ ಪ್ರೇರಣೆಯಿಂದ ಅವರು 1877ರಲ್ಲಿ ನಾಗ್ಪುರದಲ್ಲಿ ಎಂಪ್ರೆಸಸ್ ಮಿಲ್ ಸ್ಥಾಪಿಸಿ ತಯಾರಿಕೆಯನ್ನು ಕೂಡ ಪ್ರಾರಂಭಿಸಿದರು. ಆದರೆ ಒಂದು ಸಮಸ್ಯೆ ಇಲ್ಲಿ ಕಾಣಿಸುತ್ತೆ. ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು ತಮ್ಮ ಕೆಲಸವನ್ನು ಹೆಚ್ಚು ಗಂಭೀರವಾಗಿ ಮಾಡುತ್ತಿರಲಿಲ್ಲ. ಪ್ರತಿದಿನ ಸುಮಾರು 20% ಕಾರ್ಮಿಕರು ಕೆಲಸಕ್ಕೆ ಬರುತ್ತಾ ಇರಲಿಲ್ಲ. ವಾರಗಟ್ಟಲೆ ರಜೆಯನ್ನು ತೆಗೆದುಕೊಳ್ಳುತ್ತಾ ಇದ್ದರು ಹಾಗೂ ಹೆಚ್ಚು ಕೆಲಸ ಮಾಡಲು ಅಸಮರ್ಥರಾಗಿದ್ದರು. ಜಮ್ಶೆಡ್ಜಿ ಇದಕ್ಕೆ ಹೊಸತಾದ ಪರಿಹಾರವನ್ನು ಕಂಡುಹಿಡಿದರು. ಅವರು ಕಾರ್ಮಿಕರಿಗೆ PF ಯೋಜನೆಯನ್ನು ಪ್ರಾರಂಭಿಸಿದರು ಮತ್ತು ಇದರ ಅರ್ಥ ನಿವೃತ್ತಿಯಾದ ನಂತರ ಕಾರ್ಮಿಕರು ಪಿಂಚಣಿ ಪಡೆಯಲು ಆರಂಭಿಸುವುದು ಎಂದರ್ಥ. ಎರಡನೇದು, ಅವರು ಕಾರ್ಮಿಕರಿಗೆ ವೈದ್ಯಕೀಯ ವಿಮೆಯನ್ನು ಒದಗಿಸುವುದು ಮತ್ತು ಕೊನೆಯದಾಗಿ ಅವರ ಕುಟುಂಬದ ದಿನ ಮತ್ತು ಕ್ರೀಡಾ ದಿನಗಳ ಘಟನೆಗಳನ್ನು ಆಯೋಜಿಸುವುದಾಗಿತ್ತು. ಈ ಕಾರ್ಯಕ್ರಮಗಳಲ್ಲಿ ಉತ್ತಮವಾಗಿ ಪ್ರದರ್ಶಿಸಿದ ಕಾರ್ಮಿಕರನ್ನು ಎಲ್ಲರ ಮುಂದೆ ಬಹುಮಾನ ನೀಡುವುದಾಗಿತ್ತು ಮತ್ತು ಇದರ ಪರಿಣಾಮವಾಗಿ ಅವರ ಹಾಜರಾತಿ ಮತ್ತು ಕಾರ್ಯಕ್ಷಮತೆಯು ಬಹಳ ಸುಧಾರಿಸಿತು. ಈ ಯೋಜನೆಗಳ ಪೈಕಿ ಅನೇಕವು ತುಂಬಾ ಮುಂದಾಳತ್ವದಲ್ಲಿ ಇದ್ದರು ಹಾಗೂ ಈ ಸಮಯದಲ್ಲಿ ವಿಶ್ವದಲ್ಲೇ ಎಲ್ಲಿಯೂ ಈ ಯೋಜನೆ ಜಾರಿಯಾಗಿರಲಿಲ್ಲ. 1880ರಲ್ಲಿ ಜಮ್ಶೆಡ್ಜಿ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕೋರಿಕೆ ಹೆಚ್ಚುವುದನ್ನು ಗಮನಿಸಿದರು. ಸ್ವತಂತ್ರವಾಗಲು ಮತ್ತು ಸ್ವತಂತ್ರವನ್ನು ಉಳಿಸಿಕೊಳ್ಳಲು ಭಾರತ ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು ಮತ್ತು ಎಲ್ಲ ಅಗತ್ಯ ಉತ್ಪನ್ನಗಳನ್ನು ಭಾರತದಲ್ಲಿಯೇ ತಯಾರಿಸಬೇಕು. ಅದಾದ ಕಾರಣ ಅವರು ವಿಭಿನ್ನ ಕ್ಷೇತ್ರಗಳಲ್ಲಿ ಹೆಚ್ಚು ಭಾರತೀಯ ವ್ಯವಹಾರಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಅವರು ಮೊದಲಿಗೆ ಪಂಚಗಣಿಯ ಬೆಟ್ಟಗಳಲ್ಲಿ ಸ್ಟ್ರಾಬೆರಿ ಕೃಷಿಯನ್ನು ಪ್ರಾರಂಭಿಸಿದರು. ಈ ಯೋಜನೆಯ ಪರಿಣಾಮವಾಗಿ ಇಂದಿಗೂ ಪಂಚಗಣಿ ಸ್ಟ್ರಾಬೆರಿ ಕೃಷಿ ಮತ್ತು ಜಾಮ್ ಕಾರ್ಖಾನೆಗಳಿಗೆ ಪ್ರಸಿದ್ಧವಾಗಿದೆ. ಜಮ್ಶೆಡ್ಜಿ ಬೆಂಗಳೂರು ಮತ್ತು ಮೈಸೂರು ಹವಾಮಾನವು ಫ್ರಾನ್ಸ್ಗೆ ಹೊಂದಾಣಿಕೆಯಾಗಿದೆ. ಅದಾದ ಕಾರಣ ಅವರು ಫ್ರಾನ್ಸ್ನಲ್ಲಿ ಬೆಳೆದ ಸಿಲ್ಕ್ ವರ್ಮ್ ಭಾರತಕ್ಕೆ ತಂದರು. ಅವರು ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನ ಜಮೀನುಗಳಲ್ಲಿ ಮಾರ್ಕ್ಯೂ ಮತ್ತು ಟಾಟಾ ಸಿಲ್ಕ್ ಫಾರ್ಮ್ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಈ ಮೂಲಕ ಸ್ಥಳೀಯ ರೈತರಿಂದ ಸಿಲ್ಕ್ ವರ್ಮ್ ಬ್ರೀಡಿಂಗ್ ಕೂಡ ಸ್ಟಾರ್ಟ್ ಆಯಿತು. ಅವರ ಈ ಪ್ರಯತ್ನದ ಮೂಲಕ ಭಾರತದ ಮತ್ತು ಮೈಸೂರಿನ ಮತ್ತು ಬೆಂಗಳೂರಿನ ಭಾಗಗಳಲ್ಲಿ ಮೈಸೂರು ಸಿಲ್ಕ್ ಸೀರೆಗಳಂತಹ ಜನಪ್ರಿಯ ಸೀರೆಗಳು ಉತ್ಪನ್ನವಾದವು. ಜಮ್ಶೆಡ್ಜಿ ತಮ್ಮ ಹುಟ್ಟೂರಾದ ಬಾಂಬೆಯನ್ನು ಪ್ರೀತಿಸುತ್ತಿದ್ದರು ಮತ್ತು ನಗರದ ಅಭಿವೃದ್ಧಿಗೆ ವಿಶ್ವ ಮಟ್ಟದ ಹೋಟೆಲ್ ಅತ್ಯಂತ ಮುಖ್ಯವೆಂದು ತಿಳಿದಿದ್ದರು. ಅದಾದ ಕಾರಣ ಅವರು 1898ರಲ್ಲಿ ತಾಜ್ ಮಹಲ್ ಹೋಟೆಲ್ ನಿರ್ಮಾಣವನ್ನು ಪ್ರಾರಂಭಿಸಿದರು. ಅವರೇ ತಾವು ಈ ಹೋಟೆಲ್ನ ನಿರ್ಮಾಣದಲ್ಲಿ ಮತ್ತು ವಿನ್ಯಾಸ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದರು. ಅವರ ದೃಷ್ಟಿಕೋನವಂತೂ ಹೋಟೆಲ್ನ ಪ್ರತಿಯೊಂದು ಕೋಣೆಯು ಸಮುದ್ರದ ಮಧ್ಯೆ ಇರುವಂತೆ ಇರಬೇಕು ಮತ್ತು ಅತಿಥಿಗಳಿಗೆ ಅವರು ನೀರಿನ ಮೇಲೆ ತೇಲುವ ಭಾವನೆ ಕೂಡ ಬರಬೇಕೆಂದಿತ್ತು. 1903ರಲ್ಲಿ ಈ ಹೋಟೆಲ್ ಅನ್ನು ಮೊದಲ ಬಾರಿಗೆ ಜನರಿಗಾಗಿ ತೆರೆಯಲಾಯಿತು. ಜಮ್ಶೆಡ್ಜಿ ಇಂತಹ ಅನೇಕ ವಿವಿಧ ಯೋಜನೆಗಳನ್ನು ಆರಂಭಿಸಿದರು. ಆದರೆ ಅವರ ಅತ್ಯಂತ ಪರಿಣಾಮಕಾರಿಯಾದ ಯೋಜನೆ ಎಂದರೆ ಸ್ಟೀಲ್ ವ್ಯಾಪಾರವನ್ನು ಪ್ರಾರಂಭಿಸುವುದಾಗಿತ್ತು. ಭಾರತದಲ್ಲಿ ರೈಲ್ವೆ ನಿರ್ಮಾಣ ಮತ್ತು ತಯಾರಿಕೆ ಮತ್ತು ಇತರ ಎಲ್ಲ ಕೈಗಾರಿಕೆಗಳಿಗೆ ಸ್ಟೀಲ್ ಅಗತ್ಯವಿತ್ತು. ಹಾಗಾಗಿ ಅವರ ಕನಸು ಭಾರತದಲ್ಲಿ ಒಂದು ಸ್ಟೀಲ್ ಕಾರ್ಖಾನೆಯನ್ನು ಸ್ಥಾಪಿಸುವುದಾಗಿತ್ತು. ಜಮ್ಶೆಡ್ಜಿ ತಮ್ಮ ಜೀವನದಲ್ಲಿ 17 ವರ್ಷಗಳನ್ನು ಭಾರತದ ವಿವಿಧೆಡೆಯಲ್ಲಿ ಉನ್ನತ ಮಟ್ಟದ ಕಬ್ಬಿಣದ ಅದಿರುಗಳನ್ನು ಹುಡುಕಲು ಕಳೆದರು. ಕಾರಣ ಸ್ಟೀಲ್ ತಯಾರಿಸಲು ಕಬ್ಬಿಣ ಅತ್ಯಂತ ಮುಖ್ಯ ಕಚ್ಚಾ ವಸ್ತುವಾಗಿತ್ತು. ಆದರೆ ಜಮ್ಶೆಡ್ಜಿಗೆ ನಿರಂತರ ಸೋಲುಗಳನ್ನು ಅನುಭವಿಸಬೇಕಾಯಿತು. ನಂತರ ಕೊನೆಗೆ 1899ರಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಸಮೃದ್ಧ ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಅವರು ಕಂಡುಹಿಡಿದರು. ಅದಾದ ಬಳಿಕ ತಕ್ಷಣವೇ ಕಬ್ಬಿಣದ ಅದಿರಿನ ಗಣಿಗಾರಿಕೆಯನ್ನು ಕೂಡ ಪ್ರಾರಂಭಿಸಿದರು. ಸ್ಟೀಲ್ ಕಾರ್ಖಾನೆ ಸ್ಥಾಪಿಸಿದರು. ಆದರೆ ದುರದೃಷ್ಟವಶಾತ್ ಜಮ್ಶೆಡ್ಜಿ ಭಾರತದಲ್ಲಿ ಸ್ಟೀಲ್ ತಯಾರಿಕೆಯನ್ನು ಸ್ವತಃ ನೋಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅವರು 1904ರಲ್ಲಿ ತನ್ನ 65ನೇ ವಯಸ್ಸಿನಲ್ಲಿ ನಿಧನರಾದರು. ಜಮ್ಶೆಡ್ಜಿ ಅವರ ದೃಷ್ಟಿಕೋನ ಮತ್ತು ಕನಸುಗಳು ಅತ್ಯಂತ ದೊಡ್ಡದಾಗಿದ್ದವು. ಅವುಗಳನ್ನು ಅವರ ಜೀವನ ಕಾಲದಲ್ಲಿಯೇ ನಿರ್ವಹಿಸಲು ಸಾಧ್ಯವಾಗಲಿಲ್ಲ.
ಅದಕ್ಕಾಗಿ ಅವರ ಮಗ ದೊರಾಬ್ಜಿ ಟಾಟಾ ಅವರ ಇತರ ಕನಸುಗಳನ್ನು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ಹೊತ್ತರು. ಭಾರತವು ಪಶ್ಚಿಮ ದೇಶಗಳಿಗಿಂತ ವೈಜ್ಞಾನಿಕ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಬಹಳ ಹಿಂದೆ ಇದೆ ಎಂದು ಅವರು ಭಾರತದಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಲು ಬಯಸಿದರು. ಅದು ವಿಶ್ವಮಟ್ಟದ ಸಂಶೋಧಕರನ್ನು ಮತ್ತು ವಿಜ್ಞಾನಿಗಳನ್ನು ತಯಾರಿಸಬೇಕು ಎಂದು ಅವರ ಆಸೆ ಇತ್ತು. ಆದ್ದರಿಂದ ದೊರಾಬ್ಜಿ ಟಾಟಾ ಮೈಸೂರು ಮಹಾರಾಜರ ಸಹಾಯವನ್ನು ಕೂಡ ಪಡೆದರು ಮತ್ತು 1909ರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ಕೂಡ ಸ್ಥಾಪಿಸಿದರು. ನೊಬೆಲ್ ಪ್ರಶಸ್ತಿ ವಿಜೇತ ಸಿ.ವಿ. ರಾಮನ್ IIScನ ಮೊದಲ ನಿರ್ದೇಶಕರಾದರು ಮತ್ತು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಫಾರ್ಮ್ ಮತ್ತು ಮೊದಲ ಸ್ವದೇಶಿ ವಿಮಾನ ಮತ್ತು ಅಭಿವೃದ್ಧಿಗಳಲ್ಲಿ ಮಹತ್ವದ ಆದೇಶಗಳನ್ನು ಕೂಡ ನೀಡಿತು. ಹೀಗೆ IISc ವಿಶ್ವಮಟ್ಟದ ವಿಜ್ಞಾನಿಗಳನ್ನು ಮತ್ತು ಸಂಶೋಧಕರನ್ನು ತಯಾರಿಸಿ ಭಾರತವನ್ನು ಬದಲಾಯಿಸಿತು. ಶಿಕ್ಷಣದ ಹೊರತಾಗಿ ಜಮ್ಶೆಡ್ಜಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಅನ್ನು ವಿದ್ಯುತ್ ಉತ್ಪಾದನೆಗಾಗಿ ನಿರ್ಮಿಸುವ ಕನಸನ್ನು ಕೂಡ ಕಂಡಿದ್ದರು. ಈ ಯೋಜನೆಯಲ್ಲಿ ಗೋವಾ ಮಹಾರಾಷ್ಟ್ರದ ಗಡಿಯಲ್ಲಿರುವ ದೂದ್ ಸಾಗರ್ ಜಲಪಾತವನ್ನು ಬಳಸಿ ವಿದ್ಯುತ್ ಉತ್ಪಾದಿಸಬೇಕಾಗಿತ್ತು. ದೊರಾಬ್ಜಿಯವರು 7,000 ಕಾರ್ಮಿಕರನ್ನು ಈ ಯೋಜನೆಯಲ್ಲಿ ತೊಡಗಿಸಿಕೊಂಡು ಕೃತಕ ಸರೋವರಗಳನ್ನು, ಅಣೆಕಟ್ಟುಗಳು ಮತ್ತು ಚಾನಲ್ಗಳನ್ನು ನಿರ್ಮಿಸಿದರು. ಈ ಪ್ಲಾಂಟ್ 1911ರಲ್ಲಿ ಸಿದ್ಧವಾಯಿತು ಮತ್ತು ವಿದ್ಯುತ್ ಉತ್ಪಾದನೆ ಆರಂಭ ಕೂಡವಾಯಿತು. ಈ ಪವರ್ ಪ್ಲಾಂಟ್ನಿಂದ ಮುಂಬೈನ ಅನೇಕ ಕಾರ್ಖಾನೆಗಳು ಮತ್ತು ವ್ಯವಹಾರಗಳಿಗೆ ವಿದ್ಯುತ್ ಲಾಭವಾಯಿತು. ಇಂದು ನಾವು ಈ ಸಂಸ್ಥೆಯನ್ನು ಟಾಟಾ ಪವರ್ ಎಂದು ಕರೆಯುತ್ತೇವೆ. ಕೊನೆಗೆ ಜಮ್ಶೆಡ್ಜಿ ಪ್ರಾರಂಭಿಸಿದ ಸ್ಟೀಲ್ ಪ್ಲಾಂಟ್ ಕೆಲಸವನ್ನು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ದೊರಾಬ್ಜಿ ಟಾಟಾ ತೆಗೆದುಕೊಂಡರು. ಹಾಗೆ 1907ರಲ್ಲಿ ಅವರು ಒಂದು ಲಿಮಿಟೆಡ್ ಕಂಪನಿಯನ್ನು ಸ್ಥಾಪಿಸಿ ಸ್ಟೀಲ್ ಪ್ಲಾಂಟ್ಗಾಗಿ 23 ಕೋಟಿಯನ್ನು IPO ಅನ್ನು ಘೋಷಿಸಿದರು. ಅವರು ಯಾವಾಗಲೂ ವಿಮಾನೋದ್ಯಮದ ಬಗ್ಗೆ ಅತಿಯಾದ ಆಸಕ್ತಿಯನ್ನು ಕೂಡ ಹೊಂದಿದ್ದರು. ಆದ್ದರಿಂದ 1932ರಲ್ಲಿ ಟಾಟಾ ಏವಿಯೇಷನ್ ಸರ್ವಿಸಸ್ ಅನ್ನು ಪ್ರಾರಂಭಿಸಿದರು. ಈ ಏರ್ಲೈನ್ ಭಾರತದಲ್ಲಿ ಮೊದಲ ಬಾರಿಗೆ ಪ್ರಯಾಣಿಕರನ್ನು ಮತ್ತು ಸರಕು ಸಾಗಾಣಿಕೆಗಳನ್ನು ನೀಡಿದ ಮೊದಲ ಏರ್ಲೈನ್ ಆಗಿತ್ತು. ಅದರ ಮೊದಲ ಹಾರಾಟವನ್ನು GRD ಟಾಟಾ ನಡೆಸಿದರು. ಇದರ ಮೂಲಕ ಅವರು ಭಾರತದ ಮೊದಲ ವಾಣಿಜ್ಯ ಪೈಲಟ್ ಆಗಿ ಗುರುತಿಸಿಕೊಂಡರು. GRD ಟಾಟಾ ಭಾರತಕ್ಕೆ ಸೋಡಾ ಆಶ್ ಮತ್ತು ಕ್ಲಾಸಿಕ್ ಸೋಡಾ ಪ್ರಮುಖ ರಾಸಾಯನಿಕಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗಿತ್ತು. ಇವು ಗಾಜು, ತಂತ್ರಜ್ಞಾನಗಳು, ಸೋಪ್ ಮತ್ತು ಡಿಟರ್ಜೆಂಟ್ಗಳಂತಹ ಮುಖ್ಯ ಉತ್ಪನ್ನಗಳನ್ನು ತಯಾರಿಸಲು ಅತ್ಯಂತ ಮುಖ್ಯವಾದ ರಾಸಾಯನಿಕಗಳಾಗಿದ್ದವು. ಅವರು ಈ ರಾಸಾಯನಿಕಗಳನ್ನು ಭಾರತದಲ್ಲೇ ತಯಾರಿಸಬೇಕೆಂಬುದು ಅವರ ಬಯಕೆಯಾಗಿತ್ತು. ಅದರ ಜೊತೆಗೆ 1939ರಲ್ಲಿ ಗುಜರಾತ್ನ ಮಿತಾಪುರ ಪಟ್ಟಣದಲ್ಲಿ ರಾಸಾಯನಿಕ ಕಾರ್ಖಾನೆಗಳನ್ನು ನಿರ್ಮಿಸಿ ಟಾಟಾ ಕೆಮಿಕಲ್ಸ್ ಅನ್ನು ಪ್ರಾರಂಭಿಸಿದರು. ಇದೇ ಕಂಪನಿಯು ಇಂದು ನಮಗೆ ಟಾಟಾ ಸಾಲ್ಟ್ ಅನ್ನು ಉತ್ಪಾದಿಸಿ ಕೊಡುತ್ತಿದೆ. ರಾಸಾಯನಿಕ ಉದ್ಯಮವು ಉತ್ತಮವಾಗಿ ಬೆಳೆಯಿತು, ಆದರೆ GRDಗೆ ವಿಮಾನೋದ್ಯಮವನ್ನು ಬೆಳೆಸುವ ಕನಸು ಇನ್ನೂ ಬದುಕಿತ್ತು. ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಎಲ್ಲ ವಿಮಾನಗಳನ್ನು ಹಿಡಿದುಕೊಂಡ ಕಾರಣ ಟಾಟಾ ಏವಿಯೇಷನ್ ಅಂಡ್ ಸರ್ವಿಸಸ್ ಅನ್ನು ರಾತ್ರಿ ಹೊತ್ತಲ್ಲಿ ಮುಚ್ಚಬೇಕಾದ ಪರಿಸ್ಥಿತಿ ಉಂಟಾಯಿತು. ಆದರೆ ಯುದ್ಧ ಅಂತ್ಯವಾದ ತಕ್ಷಣ GRD ಟಾಟಾ ಮತ್ತೊಮ್ಮೆ ವಿಮಾನೋದ್ಯಮವನ್ನು ಕ್ಷೇತ್ರಕ್ಕೆ ಪ್ರವೇಶಿಸಲು ಪ್ರಾರಂಭಿಸಿದರು. ಈ ಮೂಲಕ 1946ರಲ್ಲಿ ಏರ್ ಇಂಡಿಯಾ ಕೂಡ ಆರಂಭವಾಯಿತು. ಏರ್ ಇಂಡಿಯಾದ ಸಿಬ್ಬಂದಿಗಳು ತಾವು ನೀಡಿದ ಸ್ನೇಹಪೂರ್ಣ ಮತ್ತು ಕಾಳಜಿ ಸೇವೆಗಳಿಗೆ ಪ್ರಸಿದ್ಧರಾಗಿದ್ದರು. ಅವರು ವಿಮಾನದಲ್ಲಿ, ಹಾರಾಟಗಳಲ್ಲಿ ಸ್ವಚ್ಛ ಆಹಾರ ಮತ್ತು ವಿಮಾನದಲ್ಲಿ ಕೊಡುತ್ತಿದ್ದಂತಹ ಮನೋರಂಜನೆಯು ವಿಶ್ವ ಮಟ್ಟದ ಗುಣಮಟ್ಟದ್ದಾಗಿತ್ತು. ಇದರಲ್ಲಿ ಭಾರತೀಯ ಆತಿಥ್ಯ ಸತ್ಕಾರ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸಿತು. ಇದು ಎಲ್ಲ ಕಾರಣಗಳಿಂದಾಗಿ ಏರ್ ಇಂಡಿಯಾ ಭಾರತದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಉತ್ತಮ ಏರ್ಲೈನ್ ಎಂದು ಪ್ರಸಿದ್ಧಿ ಪಡೆದಿತ್ತು. GRD ಟಾಟಾ ಏರ್ ಇಂಡಿಯಾವನ್ನು ತಮ್ಮ ಮಗುವಿನಂತೆ ಬೆಳೆಸಿದರು. ಆದರೆ ಒಂದು ಘಟನೆ ಈ ಏರ್ ಇಂಡಿಯಾ ಅವರಿಂದ ಕಳೆದು ಹೋಯಿತು. ಸ್ವತಂತ್ರದ ನಂತರ ಭಾರತ ಸರ್ಕಾರ ಸೋಷಿಯಲಿಸ್ಟ್ ಆರ್ಥಿಕ ಮಾದರಿಯನ್ನು ಅಂಗೀಕರಿಸಿತು. ಅದು ದೇಶದ ಪ್ರಮುಖ ಉದ್ಯಮಗಳು ಸಾರಿಗೆ ಸರ್ಕಾರದ ನಿಯಂತ್ರಣದಲ್ಲಿರಬೇಕು ಎಂಬ ಭಾವನೆಯನ್ನು ಹೊಂದಿತ್ತು. ಅದರೊಂದಿಗೆ ಈ ಉದ್ಯಮಗಳು ಲಾಭಕ್ಕಿಂತ ಹೆಚ್ಚು ಜನಸೇವೆ ಮೇಲೆ ಕೇಂದ್ರೀಕರಿಸಬೇಕು ಎಂಬ ಭಾವನೆ ಕೂಡ ಹೊಂದಿತ್ತು. ಆ ಕಾರಣಕ್ಕಾಗಿ 1953ರಲ್ಲಿ ಏರ್ ಇಂಡಿಯಾವನ್ನು ರಾಷ್ಟ್ರೀಕರಿಸಿ, ಅಂದರೆ ಸರ್ಕಾರದ ನಿಯಂತ್ರಣಕ್ಕೆ ನೀಡಲಾಗಿತ್ತು. ರಾಷ್ಟ್ರೀಕರಣವಾದ ನಂತರ ಏರ್ ಇಂಡಿಯಾ ಎಂದೂ ಕಾಣದ ಇಳಿತವನ್ನು ಅನುಭವಿಸಬೇಕಾಯಿತು. ಸೇವಾ ಗುಣಮಟ್ಟ, ಸಮಯ ಪಾಲನೆ ಮತ್ತು ಸುರಕ್ಷತೆಗೆ ಹಾನಿಗೊಳಗಾದ ಕಾರಣ ಅಂತಿಮವಾಗಿ ಏರ್ ಇಂಡಿಯಾ ತನ್ನ ವಿಶ್ವ ಮಟ್ಟದ ಏರ್ಲೈನ್ ಸ್ಥಾನಮಾನವನ್ನು ಕಳೆದುಕೊಂಡಿತ್ತು. ಏರ್ ಇಂಡಿಯಾದ ಈ ಹೊಡೆತದ ನಂತರವೂ GRD ಟಾಟಾ ಅವರು ಈ ಟಾಟಾ ಗುಂಪನ್ನು ಬೆಳೆಸಲು ಮುಂದುವರೆಸಿದರು. ಅವರು ಸ್ವತಂತ್ರದ ನಂತರ ಭಾರತ ದೇಶದಲ್ಲಿ ಕಾಸ್ಮೆಟಿಕ್ ಬ್ರ್ಯಾಂಡ್ ಎಂದು ಯಾವುದೂ ಇರಲಿಲ್ಲ. ಅವರು ಲ್ಯಾಕ್ಮೆ ಎಂಬ ಒಂದು ಹೊಸ ಬ್ರ್ಯಾಂಡ್ ಅನ್ನು ಕೂಡ ಪ್ರಾರಂಭಿಸಿದರು. ಲ್ಯಾಕ್ಮೆ ಎಂಬುದು ಫ್ರೆಂಚ್ ಪದವಾಗಿದ್ದು ಇದು ಕನ್ನಡದಲ್ಲಿ ಲಕ್ಷ್ಮಿ ಎಂದು ಅರ್ಥ ಇದೆ.
ಜಿಆರ್ಡಿ ಅವರು ವಿಶೇಷವಾಗಿ ಈ ಬ್ರ್ಯಾಂಡ್ಗೆ ಭಾರತೀಯರ ಹೆಸರನ್ನು ಇಡಲಿಲ್ಲ, ಏಕೆಂದರೆ ಭಾರತೀಯ ಮಹಿಳೆಯರು ವಿದೇಶಿ ಬ್ರ್ಯಾಂಡ್ಗಳಿಗೆ ತೀವ್ರ ಆಸಕ್ತಿಯನ್ನು ಕೂಡ ಹೊಂದಿದ್ದರು ಮತ್ತು ಅವುಗಳನ್ನು ಉತ್ತಮ ಮತ್ತು ಅತ್ಯುತ್ತಮ ಗುಣಮಟ್ಟದ್ದವು ಎಂದು ಕೂಡ ಭಾವಿಸಿದ್ದರು. ಆದುದರಿಂದ ಲ್ಯಾಕ್ಮೆ ಎಂಬ ಹೆಸರನ್ನು ಇಡುವ ಮೂಲಕ ಅವರು ಈ ಕಾಸ್ಮೆಟಿಕ್ ಬ್ರ್ಯಾಂಡ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರೇರಣಾದಾಯಕ ಮೌಲ್ಯವನ್ನು ಕೂಡ ನೀಡಿದರು. ಜಿಆರ್ಡಿ ಟಾಟಾ ಜಮ್ಶೆಡ್ಪುರದಲ್ಲಿ ರೈಲು ಇಂಜಿನ್ ತಯಾರಿಕಾ ಕಾರ್ಖಾನೆಯನ್ನು ಖರೀದಿಸಿದರು ಮತ್ತು ಟಾಟಾ ಲೊಕೊಮೋಟಿವ್ ಅಂಡ್ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ ಅನ್ನು ಪ್ರಾರಂಭಿಸಿದರು. ಈ ಸಂಸ್ಥೆಯ ಹೆಸರು ನಂತರ ಟೆಲ್ಕೋ ಎಂದು ಬದಲಾಯಿಸಲಾಯಿತು. ಪ್ರಾರಂಭದಲ್ಲಿ ಟೆಲ್ಕೋ ರೈಲುಗಳಿಗೆ ಮಾತ್ರ ಇಂಧನ ಇಂಜಿನ್ಗಳನ್ನು ತಯಾರಿಸಿತು, ಆದರೆ ಜಿಆರ್ಡಿ ಅವರು ಶೀಘ್ರದಲ್ಲೇ ಟ್ರಕ್ ತಯಾರಿಸಿ ವಿಸ್ತರಿಸಿದರು. ಅವರು ಟಾಟಾ 407 ಟ್ರಕ್ ಅನ್ನು ಬಿಡುಗಡೆ ಮಾಡಿದರು. ಇದು ತನ್ನ ಸ್ಲಿಮ್ ಮತ್ತು ಬಲಿಷ್ಠ ವಿನ್ಯಾಸಕ್ಕಾಗಿ ಅತ್ಯಂತ ಜನಪ್ರಿಯವಾಯಿತು. ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನು ಮೀರಿ ಇದು 70% ಮಾರುಕಟ್ಟೆ ಪಾಲನ್ನು ಪಡೆದಿತ್ತು. ಇಂಜಿನ್ಗಳು ಮತ್ತು ಟ್ರಕ್ಗಳನ್ನು ತಯಾರಿಸಿದ ಈ ಟೆಲ್ಕೋ ಕಂಪನಿಯನ್ನು ಈಗ ಟಾಟಾ ಮೋಟಾರ್ಸ್ ಎಂದು ಪರಿಚಯ ಮಾಡಿದರು. ವ್ಯವಹಾರಗಳ ಹೊರತಾಗಿ ಜಿಆರ್ಡಿ ಟಾಟಾ ಭಾರತದ ಅತ್ಯಂತ ಕಷ್ಟದ ಸಮಯಗಳಲ್ಲಿ ಸಹಾಯ ಮಾಡಿದರು. 1962ರ ಭಾರತ ಚೀನಾ ಯುದ್ಧ ಮತ್ತು 1965ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅವರು ಸರ್ಕಾರಕ್ಕೆ ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು. ಟಾಟಾ ಇಂಜಿನಿಯರ್ಗಳನ್ನು ದೆಹಲಿಗೆ ಕಳುಹಿಸಿ ಅವರು ದೇಶದ ಸೈನಿಕ ಉಪಕರಣಗಳ ತಯಾರಿಕೆ ಮಾಡಲು ಸೂಚಿಸಿದರು. ಅವರ ಈ ಏರ್ ಇಂಡಿಯಾ ಅನುಭವವನ್ನು ಬಳಸಿಕೊಂಡು ಅವರು ಭಾರತೀಯ ವಾಯುಪಡೆಗಾಗಿ 10 ವರ್ಷದ ರಕ್ಷಣಾ ತಯಾರಿಕೆ ಯೋಜನೆಯನ್ನು ತಯಾರಿಸಿದರು. ಅವರ ಈ ವರದಿಯಲ್ಲಿ ಸಂಚಾರಣ ಸಾಧನಗಳು, ರಾಡಾರ್ಗಳು ಮತ್ತು ಖಾಸಗಿ ಭಾಗಗಳ ಅಗತ್ಯವನ್ನು ಸಂಪೂರ್ಣವಾಗಿ ವಿವರಿಸಿದರು. ಈ ವರದಿ ಸರ್ಕಾರದ ಮತ್ತು ಭಾರತೀಯ ವಾಯುಪಡೆಗೆ ಮುಷ್ಟಿ ಕಟ್ಟುವಷ್ಟು ಸಹಾಯ ಒದಗಿಸಿತು. ಜಿಆರ್ಡಿ ಟಾಟಾ ಅವರ ಈ ಕೊಡುಗೆಗಳನ್ನು ಗಮನಿಸಿ ಭಾರತದ ರಾಷ್ಟ್ರಪತಿಗಳು ಅವರಿಗೆ ಭಾರತೀಯ ವಾಯುಪಡೆಯ ಮ್ಯಾನ್ ಏರ್ ಕಮಾಂಡೋ ಸ್ಥಾನವನ್ನು ಕೂಡ ನೀಡಿದರು. 1991ರ ಹೊತ್ತಿಗೆ ಜಿಆರ್ಡಿ ಟಾಟಾ ಗ್ರೂಪ್ನ ಕಂಪನಿಗಳ ಸಂಖ್ಯೆಯನ್ನು 84ಕ್ಕೆ ಏರಿಸಿದ್ದರು. ಹೂಡಿಕೆಯಲ್ಲಿ 24,000 ಕೋಟಿ ರೂಪಾಯಿ ಹಾಗೂ 2,70,000 ಉದ್ಯೋಗಿಗಳು ಇದ್ದರು. ಆದರೆ 87ರ ವಯಸ್ಸಿನಲ್ಲಿ ಟಾಟಾ ಗ್ರೂಪ್ನ ಕಮಾಂಡ್ ಅನ್ನು ಇನ್ನೊಬ್ಬರ ಕೈಗೆ ಕೊಡಬೇಕಾದ ಸಮಯ ಬಂದಿತು. ಆದುದರಿಂದ ಜಿಆರ್ಡಿ ಟಾಟಾ ಕುಟುಂಬದ ಪ್ರತಿಭಾವಂತ ಸದಸ್ಯನನ್ನು ಹೊಸ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಆ ಹೊಸ ಅಧ್ಯಕ್ಷರೇ ಸರ್ ರತನ್ ಟಾಟಾ.